ಮಾತಾಡ್ಬೇಕು. ಇವಾಗೇನು ನಿನಗೆ ಬರೆಯೋಕ್ಕೆ ಸರಿ ಸುಮ್ಮನೆ ಯಾಕೆ ನಿಮ್ ಬರಿತೇವಾಗ ಕಣ್ಣೀರು ಯಾಕೆ ಹಾಕ್ತಿರೋದು? ಕಣ್ಣೀರು ಯಾಕೆ ಹಾಕ್ತಿರೋದು? ಸುಮ್ಮನೆ ಬೈತಾ ಇದೆಯಲ್ಲ ಮಗಗೆ, ಕೈ ನೋವ್ತಾ ಇದೆ ಅಂತೆ. ಸರಿ ಬಾ ಇಲ್ಲಿ ಕೂತ್ಕೋ. ಇರು, ನಾಳೆಯಿಂದ ಪಾತ್ರೆ ತೊಳೆಯಕ್ಕೆ ಹೋಗ್ತಾಳೆ ಬೇರೆ. ಅದೇ ಒಂದು ಕೆಲಸ ಅಲ್ವಾ ನಂಗೆ, ಹೋಗ್ಬಿಟ್ಟು ಬರೋದು. ಬಾ ಆಯ್ತು ಬಿಡು. ನನಗೆ ಎಷ್ಟು ಕೈ ನೋಡ್ಬೇಡ, ಅಷ್ಟು ಬರಿಬೇಕಂದ್ರೆ ಒಂದೇ ದಿನದಲ್ಲಿ ಅದನ್ನು. ಎಷ್ಟು ಎಷ್ಟು ಅದು ನೋಡು, ಅಷ್ಟು ಎಷ್ಟು ಅಂದ್ರೆ ಅದು ನೋಡಷ್ಟು ಎಷ್ಟೈತೆ ಅಂತ. ಇಷ್ಟು ಬರೆಯೋಕ್ಕೆ? ಹಾ, ಇಷ್ಟು ಬರೆಯಕ್ಕೆ ಅಂದ್ರೆ ನೋಡಿಲಿ, ಇಷ್ಟು 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 ಅಂದ್ರೆ ನಿನಗೆ ಎಷ್ಟೊತ್ತು ಅದು ಬರೆಯೋಕ್ಕೆ? ಹಾ, ಒಂದು 2 ಗಂಟೆ ಆಗುತ್ತೆ. ರಾತ್ರಿ? ಬೇಕು ರಾತ್ರಿ 2 ಗಂಟೆ ತನಕ ಮತ್ತೇನಾಗುತ್ತಾ? ಸುಮ್ಮನೆ ಹೊಟ್ಟೆಲ್ಲ ಬೇಡ, ಹೊಡಿಯೋಕ್ಕೆ ಅಂತ ಸುಮ್ಮನೆ ಬರುತ್ತೆ. ಬರೀ ಇವಾಗ ಮಾತಾಡ್ಬೇಡ. ಸರಿ ಆಯ್ತು ಸುಮ್ಮನೆ ರೇ, ಮಗು ಬರೀತೆ. ಇವಾಗ ಎಷ್ಟೊತ್ತಿಗೆ ಬರ್ದು ಹೇಳ್ತೀಯ ಹೇಳು. ಇನ್ನು ಇಲ್ಲಿದೆ ಇಲ್ಲಿಂದ ಇದಿಷ್ಟು ಫುಲ್ ಪೇಜ್ ಬರಿಬೇಕು. ಆಮೇಲೆ ಮತ್ತೆ ಅದು ಪೇಜ್ ಖಾಲಿ ಆಗಿಲ್ಲ ಅಂದ್ರೆ ಮತ್ತೆ 5 ಟೈಮ್ಸ್ ಬರಿಬೇಕು. ಏನಕ್ಕೆ ಅಷ್ಟೊಂದು? ಯಪ್ಪ, ಅವರಿಗೆ ನೋಟ್ಸ್ ಪೂರ್ತಿ ಕಂಪ್ಲೀಟ್ ಆಗ್ಬೇಕಂತ, ಎಂತಕ್ಕೆ ಅಂತ ಗೊತ್ತಿಲ್ಲ. ಯಾಕ ಮೇಡಮ್ ಗೊತ್ತಿಲ್ವಾ? 1 ಪೇಜ್ ಏನಕ್ಕೆ? ಯಾಕೆ ಅಂದ್ರೆ ಆ ನೋಟ್ಸ್ಗಳು ಇದು ಪೇಜ್ಗಳು ಬಿಟ್ಬಿಡ್ತಾರಲ್ಲ, ಅವಾಗ ಚೆಕ್ ಮಾಡ್ತಾರಲ್ಲ ಅವ್ರ ನೋಟ್ಸ್ಗಳು. ಅವಾಗ ಏನಾಗುತ್ತೆ, ಯಾಕೆ ಈ ತರ ಪೇಜ್ ಬಿಡ್ಸಿದೀರಾ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಬೈತಾರೆ ಅವ್ರು. ಅದಕ್ಕೆ ನಮ್ಗೆ ಎಷ್ಟು ಕೊಡ್ತಾರೆ, ಇಲ್ಲ ಅಂದ್ರೆ ನಾನು ಸುಮ್ಮನೆ